ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬೆಂಗಳೂರಿನ ವಿದ್ಯಾರಣ್ಯಪುರ ಕಡೆ ಹೊರಟಿದ್ದೀವಿ. ಇಲ್ಲಿ ಹೋಗಿ ಒಂದು 4ರಿಂದ 5 ಪಿಟ್ ಸ್ಟಾಪಲ್ಲಿ ಏನೇನು ತಿನ್ಬೋದು ಅಂತ ತೋರಿಸ್ಕೊಳ್ಳೋಣ ಅಂತ ಈ ಜರ್ನಿನ ಶುರು ಹಚ್ಕೊಳ್ತಾ ಇದ್ದೀವಿ. ಜರ್ನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಮನೆಯಿಂದ ಆಲ್ಮೋಸ್ಟ್ 25 ಕಿಲೋಮೀಟರ್ ದೂರ ಇದೆ, ಅದಕ್ಕೆ ಜರ್ನಿ ಅಂತ ಇದ್ದೀನಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ನಾವು HMT ಲೇಔಟ್ ಪೋಸ್ಟ್ ಆಫೀಸ್ ಹತ್ರನೇ A to B ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋ ದಾವಣಗೆರೆ ಬೆಣ್ಣೆ ದೋಸೆ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಹಲವಾರು ರೀತಿಯಾದ ಬೆಣ್ಣೆ ದೋಸೆಗಳು ಸಿಗುತ್ತೆ. ನಾವು ಇವತ್ತು ಯಾವ ಸವಿತಿ ಅಂತ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ ಕೆಲವು ವರ್ಷಗಳ ಹಿಂದೆ ವಿದ್ಯಾರಣ್ಯಪುರ ಮೇನ್ ರೋಡ್ ರಾಮಚಂದ್ರಪುರಲ್ಲಿ ಇವರ ಮೊದಲನೇ ಶಾಖೆನ ಶುರು ಮಾಡಿ ಒಂದೊಳ್ಳೆ ಸಕ್ಸಸ್ ನ ಕಂಡು ಈಗ 2ನೇ ಬ್ರಾಂಚ್ ನ ಇಲ್ಲಿ ಶುರು ಮಾಡಿದ್ದಾರೆ. ಕಳೆದ 4 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಬೆಳಗೊತ್ತು ಹಾಗೂ ಸಂಜೆ ಹೊತ್ತು ಜನ ಸೇರ್ತಾರೆ ಇಲ್ಲಿನ ಹಲವಾರು ರೀತಿಯಾದ ದೋಸೆ ವೆರೈಟೀಸ್ ನ ಸವಿಯಕ್ಕೆ. ಇಲ್ಲಿ ದೋಸೆ ಮಾತ್ರ ಅಲ್ಲ, ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಹಾಗೂ ಮಧ್ಯಾಹ್ನ ಹೊತ್ತು ಊಟ ಹಾಗೂ ಸಂಜೆ ಹೊತ್ತು ಸ್ನಾಕ್ಸ್ ಕೂಡ ಸಿಗುತ್ತೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ದಾವಣಗೆರೆ ಶೈಲಿಯ ಬೆಣ್ಣೆ ಮಸಾಲೆ ದೋಸೆ. ಅಥೆಂಟಿಕ್ ದಾವಣಗೆರೆ ಶೈಲಿಯಲ್ಲಿ ನಾಟಿ ಬೆಣ್ಣೆನ ದೋಸೆ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾರೆ. ಮೊದಲಿಗೆ ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ರೆಡಿ ಆಗುವಂತ ಎಲ್ಲಾ ದೋಸೆಗಳು ಸೌದೆ ಒಲೆನ ಬಳಕೆ ಮಾಡಿ ರೆಡಿ ಮಾಡ್ತಾರೆ. ದೋಸೆನ ಚೆನ್ನಾಗಿ ಡಬಲ್ ಸೈಡ್ ರೋಸ್ಟ್ ಮಾಡಿ ನಂತರ ಕೆಂಪು ಚಟ್ನಿನ ನೀಟಾಗಿ ಬಳಸಿ ಅದ್ರ ಮೇಲ್ಗಡೆ ನೋಡಿದ್ರೆ ಇನ್ನೊಂದು ರೌಂಡ್ ಬೆಣ್ಣೆನ ಹಾಕ್ತಾರೆ. ಇನ್ನು ದೋಸೆ ಟೈಮಿಂಗ್ಸ್ ಬಗ್ಗೆ ನೋಡಿದ್ರೆ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ಹಾಗೂ ಸಂಜೆ 5 ಗಂಟೆಯಿಂದ 10 ಗಂಟೆ ತನಕ ಸಿಗುತ್ತೆ. ಅಂಡ್ ಬೆಲೆ ವಿಚಾರಕ್ಕೆ ಬಂದ್ರೆ ಒಂದು ಬೆಣ್ಣೆ ಮಸಾಲೆ ದೋಸೆ 80 ರೂಪಾಯಿ. ಇಲ್ಲಿ ದೋಸೆ ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಗೂ ಗಟ್ಟಿ ಚಟ್ನಿನ ಇಟ್ಟು ನೀಟಾಗಿ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ತಾರೆ. ದೋಸೆ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಸಾಫ್ಟ್ ಇರುತ್ತೆ. ಆಲೂಗಡ್ಡೆ ಪಲ್ಯ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್, ಅದ್ರ ಜೊತೆಗೆ ಗಟ್ಟಿ ಚಟ್ನಿನ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಒಂದ್ ಕಡೆ ನೋಡಿದ್ರೆ ದೋಸೆಯಿಂದ ಬೆಣ್ಣೆ ಫ್ಲೇವರು ಬಾಯಿ ತುಂಬಾ ಹರಡುತ್ತೆ ಹಾಗೂ ಚಟ್ನಿಯಿಂದ ಲೈಟ್ ಆಗಿ ಖಾರ ತಿನ್ನಕ್ಕೆ ಚೆನ್ನಾಗಿತ್ತು. ನೋಡೋರಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ ಅಲ್ಲಿ ಒಂದು ಚೆನ್ನಾಗಿರುವಂಥ ದೋಸೆ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಪಿಟ್ ಸ್ಟಾಪ್ ಹೋಗ್ತೀವಿ ಅಲ್ಲೇನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ವಿದ್ಯಾರಣ್ಯಪುರ ಮೈನ್ ರೋಡ್ BL ಲೇಔಟ್ ಅಲ್ಲಿ ಕಳೆದ 13 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ಪಾವ್ ಭಾಜಿ ಹಾಗೂ ವಡಾಪಾವ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಹಲವಾರು ರೀತಿಯಾದ ಪಾವ್ ಭಾಜಿಗಳು ಸಿಗುತ್ತೆ. ನಾವು ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೇಯಸ್ ಬಾಂಬೆ ಪಾವ್ ಭಾಜಿ ಅಂಡ್ ವಡಾಪಾವ್ ಸೆಂಟರ್ ಕಳೆದ 13 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಕಾರ್ಟ್ ಅಲ್ಲಿ ಸಿಗೋದು 2 ಐಟಮು. ಒಂದ್ ನೋಡಿದ್ರೆ ಪಾವ್ ಭಾಜಿ, ಮತ್ತೊಂದು ನೋಡ್ರೆ ವಡಾಪಾವ್. ಬಟ್ ಇವೆರಡರಲ್ಲೂ ಹಲವಾರು ರೀತಿಯಾದ ವೆರೈಟೀಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸುಮಾರು 10 ವೆರೈಟಿ ಇದೆ ಪಾವ್ ಭಾಜಿ. ಇದರಲ್ಲಿ ಯಾವ್ದು ಆರ್ಡರ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸರ್ ಒಂದು ಮಾಡಿ, ಒಂದು ಚೀಸ್ ಪಾವ್ ಭಾಜಿ ಕೊಟ್ಬಿಡಿ. ಮೆನುಲಿ ನೀವೇ ನೋಡಬಹುದು 10 ರೀತಿಯಾದ ಪಾವ್ ಭಾಜಿ ಹಾಗೂ 4 ರೀತಿಯಾದ ವಡಾಪಾವ್ ಇಲ್ಲಿ ಸರ್ವ್ ಮಾಡ್ತಾರೆ. ಅಂಡ್ ಈ ಜಾಗದ ಮೇನ್ ಹೈಲೈಟ್ ಇಲ್ಲಿ ಸಿಗುವಂತ ಬಾಜಿ ಉಪ್ಪು ಖಾರ ಎಲ್ಲ ಒಂದು ಪರ್ಫೆಕ್ಟ್ ರೇಷಿಯೋ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿ ಹಾಕಿ ನೀಟಾಗಿ ರೆಡಿ ಮಾಡ್ತಾರೆ. ನಮ್ದು ಅಲ್ಲಿ 14 ವರ್ಷದಿಂದ ಆಗ್ತಿದೆ ಪಾವ್ ಭಾಜಿ ವಡಾಪಾವ್ ಎಲ್ಲ ವೆರೈಟಿ ಇರುತ್ತೆ. ಚೀಸ್ ಪಾವ್ ಭಾಜಿ, ಪನ್ನೀರ್ ಪಾವ್ ಭಾಜಿ. ಮಧ್ಯಾಹ್ನ 3:30ಯಿಂದ ನೈಟ್ 10:30 ಗಂಟೆ ಇರುತ್ತೆ. ನಾವು ಆರ್ಡರ್ ಮಾಡಿದ ನಂತರ ತವದಲ್ಲಿ ಫ್ರೆಶ್ ಆಗಿ ರೆಡಿ ಮಾಡಿರೋ ಬಾಜಿನ ಪ್ಲೇಟ್ಗೆ ಹಾಕಿದ್ರು. ನಂತರ ತವದಲ್ಲಿ ಬೆಣ್ಣೆ ಹಾಕಿ ಪಾವ್ನ 2 ಹಾಫ್ ಕಟ್ ಮಾಡಿ ನೀಟಾಗಿ ಡಬಲ್ ಸೈಡ್ ರೋಸ್ಟ್ ಮಾಡ್ತಾರೆ. ಇಲ್ಲಿನ ಪಾವ್ ಭಾಜಿಯ ಬೆಲೆ 80 ರೂಪಾಯಿಂದ ಶುರು ಆಗುತ್ತೆ. ಬಟ್ ನಾವು ಆರ್ಡರ್ ಮಾಡಿರೋ ಚೀಸ್ ಪಾವ್ ಭಾಜಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು ಚೀಸ್ ಪಾವ್ ಭಾಜಿ ತಗೊಂಡಿದ್ವಿ, ನೋಡೋದಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ. ಟ್ರೈ ಮಾಡೋಣ. ಮೊದಲಿಗೆ ಕೊಟ್ಟಿರ್ತಕ್ಕಂಥ ನಿಂಬೆಹಣ್ಣ ಬಾಜಿ ಮೇಲ್ಗಡೆ ಚೆನ್ನಾಗಿ ಹಿಂಡ್ಕೊಂಡ್ವಿ. ನಂತರ ತವದಲ್ಲಿ ಬೆಣ್ಣೆಲ್ ರೋಸ್ಟ್ ಆಗಿರೋ ಪಾವ್ ಅಂತೂ ತುಂಬಾನೇ ಸಾಫ್ಟ್ ಆಗಿತ್ತು. ಬಾಜಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಒಂದೊಳ್ಳೆ ಕಾಂಬಿನೇಷನ್. ಲೈಟ್ ಆಗಿ ಖಾರ, ಸ್ವಲ್ಪ ಹುಳಿ ಎಲ್ಲ ಮಿಕ್ಸ್ ಆಗಿ ಬರ್ಸ್ಟ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೇಕು. ಸಕ್ಕದಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಶ್ರೇಯಸ್ ಪಾವ್ ಭಾಜಿಯಲ್ಲಿ ಒಂದು ಸೂಪರ್ ಸ್ಯಾಟಿಸ್ಫೈಂಗ್ ಆಗಿರ್ತಕ್ಕಂಥ ಚೀಸ್ ಪಾವ್ ಭಾಜಿನ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 100 ರೂಪಾಯಿ ಖರ್ಚಾಯಿತು. ನೆಕ್ಸ್ಟ್ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಒಂದು ಸ್ಪೆಷಲ್ ಐಟಮ್ ಸಿಗುತ್ತೆ. ಅದು ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಆದೇಶ್ವರ್ ಎಲೆಕ್ಟ್ರೋವರ್ಲ್ಡ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಾ ಶ್ರೀ ರಾಯರ್ ಚಾಟ್ಸ್ ಬಂದಿದ್ದೀವಿ. ಇಲ್ಲಿ ಚಾಟ್ಸ್ ಅಂದಿದ ತಕ್ಷಣ ಮಸಾಲಾ ಪುರಿ, ಪಾನಿಪುರಿ ಅಲ್ಲ, ಡಿಫ್ರೆಂಟ್ ಆಗಿ 2 ಸ್ಪೆಷಲ್ ಡಿಶ್ ಸಿಗುತ್ತೆ. ಯಾವುದಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೀ ರಾಯರ ಚಾಟ್ಸ್ ಕಳೆದ 4 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಿರೋ ಈ ಕಾರ್ಟ್ ಅಲ್ಲಿ ಹಲವಾರು ರೀತಿಯಾದ ಡ್ರೈ ಚಾಟ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಇವ್ರ ಹತ್ರ ಸಿಗುವಂತ ಹಬ್ಬೆ ವಡೆ ಅಂದ್ರೆ ನುಚ್ಚಿನುಂಡೆ ಹಾಗೂ ಅದ್ರ ಜೊತೆಗೆ ಗಸಗಸೆ ಹಾಲು ತುಂಬಾನೇ ಫೇಮಸ್. ಗಸಗಸೆ ಹಾಲಂತೂ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರು ನಡ್ಸಿರ್ತಕ್ಕಂಥ ಸೂರ್ಯವಂಶ ಮೂವಿಯಿಂದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಈ ಹಬ್ಬೆ ವಡೆ ಏನ್ ಗುರು ಅಂತ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಸಾಲೆ ವಡೆ ಹಿಟ್ನ ರೆಡಿ ಮಾಡಿ ತಟ್ಬಿಟ್ಟು ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಅದು ಮಸಾಲೆ ವಡೆ. ಅದೇ ಹಿಟ್ನ ತಟ್ಬಿಟ್ಟು ಹಬೆಲ್ ಬೇಯಿಸಿದ್ರೆ ಅದು ಹಬೆ ವಡೆ ಆಗತ್ತೆ.
ನಮ್ಮ ಹೆಸರು ಧರಣೇಶ್ ಅಂತ ಸರ್. ನಮ್ಮದು ಅಂಗಡಿ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅಂಗಡಿ ಓಪನ್ ಇರುತ್ತೆ. ಗಸಗಸೆ ಹಾಲು ಮತ್ತು ಹಬೆ ವಡೆ ಮತ್ತು ಡ್ರೈ ಚಾಟ್ಸು ಸಿಗುತ್ತೆ. ವಿದ್ಯಾರಣ್ಯಪುರ ಮೇನ್ ರೋಡು, ಆದೇಶ್ವರ ಶೋರೂಮ್ ಆಪೋಸಿಟ್. ಸರ್, ಒಂದು ಹಬೆ ವಡೆ 1 ಪ್ಲೇಟು ಮತ್ತು ಒಂದು ಗಸಗಸೆ ಹಾಲು. ಒಂದ್ ಪ್ಲೇಟಲ್ಲಿ 4 ಹಬೆ ವಡೆ ಬರುತ್ತೆ. ಅದ್ರ ಜೊತೆಗೆ ಚಟ್ನಿ ಹಾಗೂ ಮೇಲ್ಗಡೆ ತುಪ್ಪನ ಹಾಕಿ ಕೊಡ್ತಾರೆ. ಬಿಸಿ ಬಿಸಿಯಾಗಿ ರೆಡಿಯಾಗಿರೋ ಹಬೆ ವಡೆ ಬಂದಿದೆ. 1 ಪ್ಲೇಟಲ್ಲಿ 4 ಬರುತ್ತೆ. ಇದರ ಬೆಲೆ ನೋಡಿದ್ರೆ 80 ರೂಪಾಯಿ. ಟ್ರೈ ಮಾಡೋಣ. ಈ ಹಬೆ ವಡೆಲಿ ಕಡಲೆಬೇಳೆ, ಹೆಸರು ಬೇಳೆ ಹಾಗೂ ತೊಗರಿ ಬೇಳೆ ಎಲ್ಲ ಹಾಕಿರ್ತಾರೆ. ಸೊ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು. ಚಟ್ನಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರಂತೂ ಒಂದೊಳ್ಳೆ ಫ್ಲೇವರ್ಫುಲ್ ಆಗಿ ತಿಂತ ಬಾಯಲ್ಲಿ ಕರಗೆ ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು ತಿನ್ನೋದಿಕ್ಕೆ. ಇನ್ನ ಗಸಗಸೆ ಹಾಲ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಫುಲ್ ಗ್ಲಾಸ್ಗೆ 80 ರೂಪಾಯಿ ಹಾಗೂ ಹಾಫ್ ಗ್ಲಾಸ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಗ್ಲಾಸ್ ಪೂರ್ತಿ ತುಂಬಿಸಿ 1 ಸ್ಪೂನ್ ತುಪ್ಪನ ಹಾಕಿ ಕೊಡ್ತಾರೆ. ಹಾಫ್ ಗ್ಲಾಸ್ ಗಸಗಸೆ ಹಾಲನ್ನ ತೊಗೊಂಡಿದ್ದೀವಿ. ಮೇಲ್ಗಡೆ ತುಪ್ಪ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ಹಾಲು ಸೂಪರಾಗಿ ಕಾಣಿಸ್ತಿದೆ, ತಿಕ್ಕಾಗಿದೆ. ಬನ್ನಿ ಟ್ರೈ ಮಾಡೋಣ. ಇದಂತೂ ಕುಡಿಯೋದಕ್ಕೆ ಒಳ್ಳೆ ಮಜವಾಗಿತ್ತು. ಓವರ್ ಸ್ವೀಟ್ನೆಸ್ ಎಲ್ಲ ಇಲ್ಲದೆ ಗೋಡಂಬಿ ದ್ರಾಕ್ಷಿ ಎಲ್ಲ ಬೇರೆ ಹಾಕಿರ್ತಾರೆ, ಚೆನ್ನಾಗಿತ್ತು. ನೋಡಿದ್ರಲ್ಲ, ರಾಯರ್ ಚಾಟ್ಸಲ್ಲಿ ಒಂದು ಒಳ್ಳೆ ಹಬೆ ವಡೆ ಹಾಗೂ ಗಸಗಸೆ ಹಾಲನ್ನ ತೋರಿಸ್ಕೊಟ್ಟೆ. ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ರಾಯರ್ ಚಾಟ್ಸ್ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪಡ್ಡು ಸೆಂಟರ್ಗೆ ಹೋಗ್ತಾ ಇದೀವಿ. ಇಲ್ಲಿ ಸುಮಾರು 4-5 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾರೆ. ಸೌದೆ ಒಲೆನ ಬಳಕೆ ಮಾಡಿ ಇಲ್ಲಿ ಪಡ್ಡುನ ತಯಾರು ಮಾಡ್ತಾರೆ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮಾಮ್ಸ್ ಪಡ್ಡು ಸ್ಟಾಲ್ ಕಳೆದ 4 ವರ್ಷಗಳಿಂದ ವಿದ್ಯಾರಣ್ಯಪುರ ಮೇನ್ ರೋಡ್ ಅಲ್ಲಿ ಒಂದು ಫ್ಯಾಮಿಲಿ ಬಿಸ್ನೆಸ್ ಆಗಿ ಈ ಕಾರ್ಟ್ ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಪ್ರತಿದಿನ ಸಂಜೆ ಆಗ್ತಿದ್ದಂಗೆ ಲೋಕಲೈಟ್ಸ್ ಸೇರ್ತಾರೆ ಇವ್ರು ತಯಾರು ಮಾಡುವಂತ ಪಡ್ಡುನ ಸವಿಯಕ್ಕೆ. ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ಪಡ್ಡು ತಯಾರು ಮಾಡೋದಿಕ್ಕೆ ಇವರು ಸೌದೆ ಒಲೆನ ಬಳಕೆ ಮಾಡಿ ತಯಾರು ಮಾಡ್ತಾರೆ. ಟೈಮಿಂಗ್ಸ್ ಬಗ್ಗೆ ನೋಡಿದ್ರೆ ಪ್ರತಿದಿನ ಸಂಜೆ 5:30-6 ಗಂಟೆಗೆ ಇವರು ಶುರು ಮಾಡ್ತಾರೆ. ರಾತ್ರಿ 10-10:30 ತನಕ ನಿಮ್ಗೆ ಇಲ್ಲಿ ಪಡ್ಡು ಸಿಗತ್ತೆ. ಪಡ್ಡು ಬಿಟ್ರೆ ಇಲ್ಲಿ ವೆಜ್ ಪಲಾವು ಹಾಗೂ ಮಶ್ರೂಮ್ ಬಿರಿಯಾನಿ ಕೂಡ ಸಿಗತ್ತೆ. ಅದರಲ್ಲೂ ಇಲ್ಲಿ ಸಿಗುವಂತ ರೈಸ್ ಐಟಮ್ಸ್ಗೆ ಇಲ್ಲಿ ತಿನ್ನೋದು ಮಾತ್ರ ಅಲ್ಲದೆ ಬಾಕ್ಸ್ ಗಳನ್ನ ತಗೊಂಡ್ಬಂದು ಪಾರ್ಸಲ್ ತಗೊಂಡ್ ಹೋಗ್ತಾರೆ. ಆ ರೇಂಜ್ಗೆ ಹೈ ಡಿಮ್ಯಾಂಡ್. ಅಂಡ್ 1 ರೌಂಡ್ ಪಡ್ಡು ಮಾಡಿದ್ರೆ 64 ಪಡ್ಡು ಒಂದ್ಸತಿಗೆ ಇಲ್ಲಿ ತಯಾರಾಗತ್ತೆ. ಅಷ್ಟು ಹ್ಯೂಜ್ ಕ್ವಾಂಟಿಟೀಸ್ ಅಲ್ಲಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಬೆಲೆ ವಿಚಾರಕ್ಕೆ ಬಂದ್ರೆ ಒಂದು ಫುಲ್ ಪ್ಲೇಟ್ ಪಡ್ಡುಗೆ 50 ರೂಪಾಯಿ ಹಾಗೂ ಹಾಫ್ ಪ್ಲೇಟ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂಗೆ ಗೊತ್ತೀಗ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಊರಿಗೆ ಬಾ ಮಂಕು 10 ರೂಪಾಯಿಗೆ 4 ಪಡ್ಡು ಕೊಡಿಸ್ತೀನಿ ಅಂತ ಹೇಳ್ತೀರಾ ಅಂತ. ಬಟ್ ಸ್ಟಿಲ್ ಇಲ್ಲಿನ ಪಡ್ಡು ಸ್ವಲ್ಪ ಹೈಯರ್ ಪ್ರೈಸಿಂಗ್ ಆಗಿದ್ರು ಒಂದು ಸೈಜಿನ ಪಡ್ಡು ನೋಡಿದ್ರೆ ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ. ಆದ್ರಿಂದ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ 10-12 ಪಡ್ಡು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬದಲಾಗಿ ಇಲ್ಲಿ ಒಂದು 4-5 ಪಡ್ಡು ತಿಂದ್ರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇರೋದು ಪಡ್ಡು. ನಾವಿಲ್ಲಿ 30 ರೂಪಾಯಿ ಕೊಟ್ಟು ಅರ್ಧ ಪ್ಲೇಟ್ ಪಡ್ಡುನ ಆರ್ಡರ್ ಮಾಡಿದ್ವಿ. ಅರ್ಧ ಪ್ಲೇಟ್ ಅಲ್ಲಿ 3 ಪಡ್ಡು ಹಾಗೂ 2 ರೀತಿಯಾದ ಚಟ್ನಿ ಜೊತೆಗೆ ಕೊಡ್ತಾರೆ. ಮಾಮ್ಸ್ ಪಡ್ಡು ಅಲ್ಲಿ ಹಾಫ್ ಪ್ಲೇಟ್ ಪಡ್ಡುನ ತಗೊಂಡಿದ್ದೀವಿ. ಹಾಫ್ ಪ್ಲೇಟ್ ಅಲ್ಲಿ 3 ಪಡ್ಡು ಬರುತ್ತೆ. 30 ರೂಪಾಯಿ ಚಾರ್ಜ್ ಮಾಡುತ್ತೆ. ಟೇಸ್ಟ್ ಮಾಡೋಣ. ಪಡ್ಡು ಟೆಕ್ಸ್ಚರ್ ವೈಸ್ ನೋಡಿದ್ರೆ ಮೇಲ್ಗಡೆ ಟೆಕ್ಸ್ಚರ್ ಅಲ್ಲ ಒಂದು ಮೀಡಿಯಂ ರೇಂಜ್ ಗೆ ಕ್ರಿಸ್ಪಿ ಇರುತ್ತೆ. ಬಟ್ ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ರೆಡಿ ಆಗಿರುತ್ತೆ. ನಾವು ಅದನ್ನ ಟೊಮೆಟೊ ಚಟ್ನಿಗೆ ಅದ್ಕೊಂಡು ತಿಂದ್ವಿ. ಚಟ್ನಿಯಿಂದ ಲೈಟ್ ಆಗಿ ಹುಳಿ ಅಂಶ ಸಿಗ್ತಾ ಹೋಗುತ್ತೆ. ತಿನ್ನಕ್ಕೆ ಚೆನ್ನಾಗಿತ್ತು. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಬಹುದು. ನೋಡಿದ್ರಲ್ಲ, ಮಾಮ್ಸ್ ಪಡ್ಡು ಸ್ಟಾಲ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಪಡ್ಡುನ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 30 ರೂಪಾಯಿ ಖರ್ಚಾಯಿತು. ಸೊ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಪಂಜಾಬಿ ಹಾಗೂ ನಾರ್ತ್ ಇಂಡಿಯನ್ ಡಿಶಸ್ ನ ಸವಿಯೋಣ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಈ ಜಾಗ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ನಾರ್ತ್ ಇಂಡಿಯನ್ ಡೆಲಿಕಸೀಸ್ನ ಸವಿಯೋಣ ಅಂತ ಫಸ್ಟ್ ಮೇನ್ 4th ಕ್ರಾಸು BL ಲೇಔಟಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಪಂಜಾಬಿ ತಡ್ಕಕ್ಕೆ ಬಂದಿದ್ದೀವಿ. ಇಲ್ಲಿ ಸಿಗುವಂಥ ಹಲವಾರು ಡಿಶಸ್ಸು ಸಿಕ್ಕಾಪಟ್ಟೆ ಫೇಮಸ್ ಇದೆ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ನಾನೇ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನಾವಿಲ್ಲಿ ಹೋಗಿ ಏನು ಆರ್ಡರ್ ಮಾಡ್ತೀವಿ, ಏನು ಚೆನ್ನಾಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಒಂದೇ ಒಂದು ನೇಮ್ ಬೋರ್ಡ್ ಕೂಡ ಕಾಣಿಸ್ದಿರೋ ಈ ಅಂಗಡಿ ವಿದ್ಯಾರಣ್ಯಪುರದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಜಾಗ. ಜಾಗದ ಹೆಸರು ಪಂಜಾಬಿ ತಡ್ಕ ಅಂತ. ಕಳೆದ 10 ವರ್ಷಗಳಿಂದ ಫ್ಯಾಮಿಲಿ ಬಿಸ್ನೆಸ್ ಆಗಿ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಮಧ್ಯಾಹ್ನ ಹೊತ್ತು ಹಾಗೂ ರಾತ್ರಿ ಹೊತ್ತು ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿನ ಫುಡ್ ನ ಸವಿಯಕ್ಕೆ. ಇವ್ರ ಹತ್ರ 4-5 ರೀತಿಯಾದ ಗೀ ಪರಾಟಗಳು ಸಿಗುತ್ತೆ. ಅದ್ರ ಜೊತೆಗೆ ಫುಲ್ಕಾ ಕೂಡ ತಯಾರು ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ಸಿಗುವಂತ ಗ್ರೇವಿಗಳು ಹಾಫ್ ಅಂಡ್ ಫುಲ್ ಕ್ವಾಂಟಿಟಿ ಅಂತ 2 ಆಪ್ಷನ್ಸ್ ಅಲ್ಲಿ ಇವರು ಸರ್ವ್ ಮಾಡ್ತಾರೆ. ನಾವಿಲ್ಲೋಗಿ ಆರ್ಡರ್ ಮಾಡಿದ್ದು ಒಂದು ಸತ್ತು ಪರೋಟ ಹಾಗೂ ಅದ್ರ ಜೊತೆಗೆ ಒಂದು ಮ್ಯಾಂಗೋ ಲಸ್ಸಿ. ಸೊ ಇಲ್ಲಿನ ಸ್ಪೆಷಲ್ ಸತ್ತು ಪರೋಟನ ಆರ್ಡರ್ ಮಾಡಿದೀವಿ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಒಂದು 10 ನಿಮಿಷ ಆಗುತ್ತೆ ಅಂದಿದ್ದಾರೆ. ಫಸ್ಟ್ ನಾವು ಲಸ್ಸಿ ತಗೊಂಡಿದ್ವಿ. ಇದು ಕುಡಿದಷ್ಟೊತ್ತಿಗೆ ನಮ್ಮ ಆರ್ಡರ್ ಬರುತ್ತೆ. ಫಸ್ಟ್ ಇದು ಕುಡಿಯೋಣ ಬನ್ನಿ. ಲಸ್ಸಿ ಅಂತೂ ಮೀಡಿಯಂ ಥಿಕ್ನೆಸ್ ಅಲ್ಲಿ ಮ್ಯಾಂಗೋ ಫ್ಲೇವರ್ ಜೊತೆಗೆ ತಂಪಾಗಿ ಕುಡಿಯಕ್ಕೆ ಚೆನ್ನಾಗಿತ್ತು. ಇನ್ನ
ಇನ್ನು ಸತ್ತು ಪರೋಟ ಬಗ್ಗೆ ಹೇಳಬೇಕಾದ್ರೆ ಹುರಿದ ಕಡಲೆ ಹಿಟ್ಟು ಮಿಶ್ರಣನ ಗೋಧಿ ಹಿಟ್ಟು ಒಳಗಡೆ ನೀಟಾಗಿ ಸ್ಟಫ್ ಮಾಡಿ ಒಂದು ಪರೋಟಾನ ಮಾಡ್ಕೊಡ್ತಾರೆ. ಒಂದು ಸತ್ತು ಪರೋಟ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಪ್ಪದಲ್ಲಿ ಚೆನ್ನಾಗಿ ರೆಡಿ ಮಾಡಿ ನಂತರ ಮೊಸರು ಬೂಂದಿ ಹಾಗೂ ಪುದೀನಾ ಚಿಲ್ಲಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಬಿಸಿ ಬಿಸಿಯಾಗಿ ರೆಡಿ ಆಗಿರೋ ಪರೋಟ ಒಳ್ಳೆ ಸ್ಟಫಿಂಗ್ ಒಂದಿಗೆ ಮೀಡಿಯಂ ಥಿಕ್ನೆಸ್ ಅಲ್ಲಿ ಇತ್ತು. ಇನ್ನ ಚಟ್ನಿ ಹಾಗೂ ಮೊಸರು ಬೂಜಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಒಂದ್ ಕಡೆ ಲೈಟ್ ಆಗಿ ಖಾರ, ಅದ್ರ ಜೊತೆಗೆ ಹುಳಿ ಅಂಶ ಸಿಗ್ತಾ ಹೋಗುತ್ತೆ. ಸಕ್ಕದಾಗಿತ್ತು ತಿನ್ನೋದಿಕ್ಕೆ. ನೋಡಿದ್ರಲ್ಲ, ಪಂಜಾಬಿ ತಡ್ಕಾಲಿ ಒಂದು ಒಳ್ಳೆ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಫುಟರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬಾಯ್.